ಎಲ್ಲ ನಮ್ಮ ಊರು ಯಾವುದು, ನಾವು ಬೆಂಗಳೂರಿಗೆ ಹೆಂಗೆ ಬಂದೀವಿ, ಮತ್ತು ನಾವು ನಮ್ಮ ಲವ್ ಸ್ಟೋರಿ ಯಾವಾಗ ಹೇಳ್ತೀವಿ ಅದನ್ನೆಲ್ಲ ಈ ವಿಡಿಯೋದಾಗ ಹೇಳತ್ನ. ಎಲ್ಲರಿಗೆ ನಮಸ್ಕಾರ ರೀ. ನಮ್ಮ ಮಗಳಿಗೆ ನಮ್ಮ ಒಳಗ ಸ್ವಲ್ಪ ಸಪೋರ್ಟ್ ಮಾಡ್ರಿ. ಪುಟ್ಟಗಳ ನಾನು ಅಷ್ಟೊತ್ತಿಗೆ ಅದನ್ನೆಲ್ಲ ತಿಂದ್ಬಿಟ್ಟಿನಿ ನೋಡ್ರಿ. ನನ್ನ ಹೆಸರು ಹೇಳ್ಕೊಂಡು ತಾನೇ ತಿಂದ್ಬಿಟ್ಟಿನಿ ಎಲ್ಲ. ನೋಡ್ರಿ, ಖಾರ ಫುಲ್ಲು ಖಾರ ಹಚ್ಬಿಡ್ತಾರೆ. ಹಚ್ಬಿಟ್ಟು ಈ ಥರದ. ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇದ್ರಂಗೆ ನಮ್ಮೂರು ಯಾವುದಂತ ಈ ಲಾಗಲ್ಲಿ ಹೇಳ್ತೀವಿ. ಬರ್ರಿ, ಇವಾಗ ಸ್ವಲ್ಪ ಕೆಲಸ ಐತಿ. ಓಮ್ರಿ ಇಲ್ಲಿ ಓಮ್ರಿ ಆಚೆ ನಮ್ ನೋಡ್ರಿ ಹಚ್ಕಂಚಿ ಲಾಗ್ ಮಾಡಿ ನೋಡ್ರಿ. ಎಲ್ಲರೂ ಕೆಳಗೆ ಕುಂತಿದ್ರಿ ನಿಮ್ಮ ಅಪ್ಪಗ ನಿಮ್ಮ ಅವ್ಗೆ ತೋರ್ಸಂತ. ಇವರೇ ನಮ್ಮಪ್ಪ ಏನೋ ಮಾತಾಡ್ತಾರೆ ನೋಡ್ರಿ. ಎಲ್ಲರಿಗೆ ನಮಸ್ಕಾರ ರೀ. ನಮ್ಮ ಮಗಳಿಗೆ ನಮ್ಮ ಒಳಗ ಸ್ವಲ್ಪ ಸಪೋರ್ಟ್ ಮಾಡ್ರಿ. ನೋಡ್ರಿ, ನಮ್ಮಪ್ಪ ಎಲ್ಲರಿಗೂ ಸಪೋರ್ಟ್ ಮಾಡಂತ ಕೇಳಕತ್ತಾನೆ. ಬಾಬಾ, ನಾನು ಹುಟ್ಟಿದಾಗ ಹೆಂಗಿದ್ದೆ? ಹುಟ್ಟಿದಾಗ ಮಾಡಿ ಚಂದಿದ್ದೀವ ನೀನು. ಅಂದು ಸ್ವಲ್ಪ ತರಲೆ ಮಾಡ್ತಿದ್ದಿ. ಊಟ ಜೀವ ಮಾಡ್ತಿದ್ದೆ ನಾ. ಹೌದೇನು? ನಿನ್ನ ಮಗಳ ತರ ನಿನ್ನ ಮಗಳ ಹೆಂಗಳ ಹಂಗೆ ನಾನು ಜೀವ ಮಾಡ್ತಿದ್ದೆ. ನಮ್ಮ ಸಾನ್ವಿ ಹಂಗ? ನಿಮ್ಮ ಸಾನಿ ಹಂಗೆ ನಿಮ್ ಜೀವ ಮಾಡ್ತಿದ್ದೇನ. ನೋಡ್ರಿ, ನಮ್ಮ ಸಾನ್ವಿ ಹಂಗಿದ್ನಿ ಅಂತ ನಾವು 4 ಮಂದಿ ಹೆಣ್ಮಕ್ಳಿವಿ, ಗಂಡು ಮಕ್ಳು ಯಾರಿಲ್ಲ ನಮ್ಮ ಅಪ್ಪಗ. ನಾವು 4 ಮಂದಿನೇ ಗಂಡು ಮಕ್ಳು ಆಗ್ಬಿಟ್ಟಿವಿ. ಈಗ ನಮ್ಮ ಸಾನ್ವಿನೂ ಬಂದು ಇವನು ಬಂದ ಕೆಲ್ಸಕ್ಕೆ ಹೋಗಿ. ಬಾಬಾ, ನಮ್ಮ 4 ಮಂದಿಗೆ ನಿಮ್ಗೆ ಯಾರು ಇಷ್ಟ? ನನಗೆಲ್ಲರೂ ಇಷ್ಟ. ಎಲ್ಲರೂ ಇಷ್ಟ ನಮ್ಮ ಅಪ್ಪ. ನಮ್ಮ ಸಾನ್ವಿ? ನಿಮ್ಮ ಸಾನಿನೂ ಇಷ್ಟ. ನೋಡ್ರಿ, ನಮ್ಮ ಸಾನ್ವಿ ಏನು ಮಾಡಕ್ಕೊತ್ತಾ ಇಲ್ಲ ನಮ್ಮ ಅಪ್ಪಗಿಂದ ದದ್ದೆ ಅಂತು. ನಮ್ಮ ಅಪ್ಪಗ ನಮ್ಮ ಅವ್ಗ ತೋರ್ಸಂದಿದ್ರಿ. ನಮ್ಮ ಅಪ್ಪಗೆ ತೋರ್ಸಿನಿ. ನಮ್ಮ ಅವ್ವ ಬರ್ತಾಳ, ತೋರಿಸ್ತೀನಿ ಆಕಿಗೇನ. ನಮ್ಮ ಮನ್ಯಾಗ ನಾವು 4 ಮಂದಿ ಹೆಣ್ಮಕ್ಳು, ಗಂಡು ಮಕ್ಳು ಯಾರು ಇಲ್ಲ. ನಮ್ಮಪ್ಪ ನಮ್ಮವ್ವ ಈ ಸಂಬಂಧಿ ಆಯ್ತು. ಬಂದಿರೋ ಹಳೆದವರೇ ಗಂಡು ಮಕ್ಳು ಅವ್ರಿಗೆ. ಹಳೆಯರೇ ನನಗೆ ಮಕ್ಕಳು. ಇಷ್ಟ ನೋಡ್ರಿ ನಮ್ಮ ಫ್ಯಾಮ್ಲಿ. ಊರಾಗ ನಮ್ಮ ಆಯಿ ಊರಾಗಳ, ನಮ್ಮ ಕಾಕರು ಅವ್ರು ಎಲ್ಲಾರ ಅವ್ರು ಊರಾಗಿರ್ತಾರೆ. ಇಲ್ಲಿ ಒಬ್ಬನೇ ನಮ್ಮ ಕಾಕ. ಅವ್ರು ಬೇರೆ ಕಡೆಗೆ ಇರ್ತಾರೆ. ನೋಡ್ರಲ್ಲ, ನಮ್ಮ ಅಪ್ಪಗೆ ತೋರಿಸಿದ್ದೆ. ನಮ್ಮವ್ವ ತೋರಿಸ್ತೀನಿ ನಮ್ಮವ್ಗ. ಇವರೇ ನಮ್ಮವ್ವ. ನೋಡ್ರಿ, ನಮ್ಮವ್ವ ಏನು ಜಾಸ್ತಿ ಮಾತಾಡಲ್ಲ. ಕ್ಯಾಮ್ರಾ ಹಿಡಿದ್ರೆ ವಲ್ಲ ಅಂತ ಹೋಗ್ಬಿಡ್ತಾಳೆ. ಏನಾರು ಮಾತಾಡಿಗೆ. ಚೆನ್ನಾಗಿದ್ದೀರಿ ಎಲ್ಲರೂ? ಗೊತ್ತಿಲ್ಲ ಏನು ಮಾತಾಡ್ಬೇಕಂತ. ಆಕಿಗೆ ಬಂದಷ್ಟು ಮಾತಾಡ್ತಾಳೆ. ಆಕಿನ ಇಷ್ಟತ್ತ. ಅವರು ಇವ್ರಿದ್ದಾಗ ಅವ್ರಿದ್ದಿಲ್ಲ, ಅವ್ರಿದ್ದಾಗ ಇವ್ರಿದ್ದಿಲ್ಲ. ಕೆಲ್ಸಕ್ಕೆ ಹೋಗಿದ್ರು ಅವರು. ಇವಾಗ ಫ್ರೀ ಆಗ್ಯಾರ. ಇಬ್ರು ಒಂದೇ ಸಲಕ್ಕೆ ತೋರ್ಸಮ್ಮಂತ ತೋರಿಸಿದ್ವಿ. ನಾವೀಗ ಹೊರಗೆ ಮೆಕ್ಕೆಜೋಳ ತಿಂದು ಬಂದ್ರೈತೆ ಅಂತ ಹೊಂಟಿವಲ್ಲಿ. ಮಸ್ತಾಗಿ ಮಾಡ್ತಾರೆ ಮೆಕ್ಕೆಜೋಳ. ಸುಟ್ಟು ಕೊಡ್ತಾರೆ. ಅದು ಮಸಾಲೆ ಎಲ್ಲ ಹಚ್ಚಿಗೆಸಿಂದ ಟೇಸ್ಟ್ ಮಾತ್ರ ಬೆಂಕಿ ಇರುತ್ತಾ. ಅದಕ್ಕೆ ಅಲ್ಲಿಗೆ ಹೊಂಟೀವಿ ತಿಂದು ಬರಕ್ಕ. ಬರ್ರಿ, ಹೆಂಗೈತಿ ಅಂತ ಎಲ್ಲಿ ಅಂತ ತೋರಿಸ್ತೀವಿ. ಬರ್ರಿ, ಇವಾಗ ಸದ್ಯಕ್ಕ ಮೆಕ್ಕೆಜೋಳ ತಿನ್ನಕ್ಕೆ ಬರ್ರಿ, ಹೆಂಗೈತಿ ಅಂತ ಟೇಸ್ಟ್ ನೋಡಮ್ರಿ. ಟೇಸ್ಟ್ ಹೆಂಗಿದೆ, ಅದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳ್ತೀವಿ. ಬರ್ರಿ. ನಮ್ಮ ಸಾನ್ವಿ ಬೈಕ್ ಮೇಲೆ ಮುಂದೆ ಕುಂತಿಳು. ನೀವು ಗಾಡಿ ಓಡಿಸಾಗ ವಿಡಿಯೋ ಮಾಡಬೇಡ್ರಿ ಅಂತಿದ್ರಲ್ಲ, ಅದಕ್ಕೆ ಮಾಡಿರಲಿಲ್ಲ. ನೋಡ್ರಿ, ಮಾಲಪೇಶಕ್ಕೆ ಹೋಗೋ ರೋಡ್ ಇದೆ. ಈ ಅಂಡರ್ ಪಾಸ್ ಕಾಣುತ್ತಲ್ಲ, ಅಂಡರ್ ಪಾಸ್ ಮುಂದೆ ನಾವಿಲ್ಲೇ ಜೋಳ ತಿನ್ನಕ್ಕೆ ಬಂದು. ಮಸ್ತಾಗಿರ್ತದೆ ಜೋಳ. ಹೊಂಟ್ರ ನೋಡ್ರಿ, ಇದೆ ಜೋಳ. ಹೇಳಿದ್ನೆಲ್ಲ ಮಸಾಲೆ ಹೆಚ್ಚಿಕೊಡ್ತಾರಂತೇಳಿ. ಇಲ್ಲಿ ನೋಡ್ರಿ, ಇವ್ರು ಹೆಂಗತ್ತಾರ ತಂದಿ ಮಗಳು. ನೋಡ್ರಿ, ಇಲ್ಲಿ ತಿನ್ನಕ್ಕೆ ಬಂದೀವಿ. ನಮ್ಮ ಸಣ್ಣ ಬಂದು ಇವಾಗ ಸಣ್ಣದೊಂದು ಮೆಕ್ಕೆ ತಿನ್ನಕ ಅಂತೀವಿ. ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಏನಂತ ಜೋಳ ಹೇಳಿವಿ, ಕೊಡ್ತಾರೆ. ಇವಾಗ ಸ್ವಲ್ಪ ಲೇಟ್ ಆಗ್ತದೆ. ನನ್ಗೆ ಎಲ್ಲ ಕಡೆ ಕೊಟ್ಟು ಹೋಗಿ ಅಂತ ಸಿಟ್ಟು ಬಂದದೈತಿ. ಎಲ್ಲ ಅರವಾಗ ಗಲ್ಲ ಹಿಡ್ಕೊಂಡು ಇಚ್ಕೋದು ಚೂರದು ಹಂಗೆ ಮಾಡ್ತಾಳೆ.
ಏನು ಮಾಡಿ ಹೇಳಿ ನಾನು ನೋಡ್ರಿ ಖಾರ ಫುಲ್ಲು ಖಾರ ಹಚ್ಬಿಡ್ತಾರೆ. ಹಚ್ಬಿಟ್ಟು ಈ ಥರ ಇರುತ್ತೆ ಸತ್ತಿನ. ಮಸ್ತ್ ಇರುತ್ತ. ಖಾರ ಮಾತ್ರ ಬೆಂಕಿ ಇರುತ್ತೆ ಟೇಸ್ಟ್. ಇವರ ನೋಡ್ರಿ ಟ್ರೈನ್ ಹೋಯ್ತು ಈ ಬಗಲಾಗ ಇಂದ ರೈಲ್ವೆ ಟ್ರ್ಯಾಕ್ ಇರೋದು ನೋಡ್ರಿ. ಮಮತಾ ಮಾಟಿಗೆ ಬಂದಾಳ. ಅವು ಏನೋ ಪಲಾವ್ ಮಾಡ್ತಾಳಂತ. ಆ ಪಲಾವಿಗೆ ಏನೇನು ಐಟಮ್ಸ್ ಬೇಕಂತ ತಗೊಂಡೋಗಿ ಬಂದಾಳ. ಪೈಲ್ ತಾಂಬರಿ ಪಾಪನ ಐತಿ ಅಂತಂದ್ರೆ ಫಸ್ಟ್ ಐತಿ ಅಂತ ಹೋಗ್ಬಿಡುತ್ತೆ. ತಡ್ಕೋಬೇಕು. ಹಿಂಗೆ ಮಾಡಿ ಸಿಟ್ಟು ಬರ್ಸ್ತಾನೆ ನೋಡ್ರಿ. ಸಿಟ್ಟು ಹಿಂಗೆ ಮಾಡಿ ಎಲ್ಲಾನು ಬಂದಾಗ ಅಷ್ಟು ಫೋನ್ ಯೂಸ್ ಜಗ್ಗೆ ಫೋನ್ ಯೂಸ್ ಮಾಡ್ತಾನೆ. ನೀವು ಅಷ್ಟು ಯಾರು ಯೂಸ್ ಮಾಡಲ್ಲ ಬಿಡ್ರಿ. 24 ಗಂಟೆ ಬರೀ ಫೋನ್ ನೋಡ್ರಿ. ಪಲಾವ್ ಮಾಡೋಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮಸಾಲೆ ತಗೊಂಡು ಈಗ ಬಿಲ್ ಮಾಡ್ಸಂಬ್ರಿ. ಪುಟ್ಟಗಳ ನಾನು ಅಷ್ಟೊತ್ತಿಗೆ ಅದನ್ನೆಲ್ಲ ತಿಂದ್ಬಿಟ್ಟಿನಿ ನೋಡ್ರಿ. ನನ್ನ ಹೆಸರು ಹೇಳ್ಕೊಂಡು ತಾನೇ ತಿಂದ್ಬಿಟ್ಟಿನಿ ಎಲ್ಲದ್ದು. ಟೇಸ್ಟ್ ಕೊಟ್ಬಿಡ್ತು ತಿಂದ್ಬಿಟ್ಟು. ಹೆಂಗೆ ನನಗೆ ಕೊಡ್ತೀನಂತ ಎಲ್ಲ ಬರೀ ನಂಗೆ ಹೆಸರಾಗಿರುತ್ತೆ. ಹೆಸರಲ್ಲಲ್ಲಿ ಹುಚ್ಚಿ ನೀನು ತಿನ್ನೋದ್ರೆ ಅಷ್ಟು ತಿನ್ನಲಿಲ್ಲ. ಆಕೆ ತಿನ್ನೋದು ಸ್ವಲ್ಪ ತಿಂತಲ್ಲ ಇಟ್ಟು ಅದಕ್ಕೆ ನಾವು ಫುಲ್ ಮುಗಿಸ್ಬಿಡು. ಬರ್ರಿ ಮನೆಗೊಮ್ರೆ ಪಲಾವ್ ಮಾಡ್ತಾನೆ ಮಮತಾ. ಎಲ್ಲರಿಗೂ ನಮಸ್ಕಾರ. ನಾನು ಏನೋ ಬೆಳಗ್ಗೆ ಹೇಳಿದ್ದೆ ನಮ್ಮ ಊರು ಯಾವುದು ಅಂತಂದು ಹೇಳ್ತಂತ ಹೇಳಿದ್ದೆ. ಅದನ್ನು ಇಷ್ಟೊತ್ತು ಏನಕ್ಕೆ ತೊಗೊಂಡೆ ಅಂದರೆ ಅಲ್ಲಿ ಸ್ವಲ್ಪ ಕೆಲಸ ಇದ್ದು ಮಮತಾನ ಅಲ್ಲಿ ಕರ್ಕೊಂಡು ಹೋಗೋದಿತ್ತು. ನನ್ನ ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಇವಾಗ ಬಂದೀನಿ. ಮತ್ತು ಇವ್ರು ಕರ್ಕೊಂಡು ಇವಾಗೆಲ್ಲ ಜಸ್ಟ್ ಇದನ್ನು ತಿನ್ಕೊಂಬಂದ್ವಿ ಮೆಕ್ಕೆಜೋಳ. ಅದಕ್ಕೆ ಇವಾಗ ಹೇಳ್ಬೇಕಂತ ಬಂದಿದ್ದೀನಿ. ಎಲ್ಲ ನಮ್ಮ ಊರು ಯಾವುದು, ನಾವು ಬೆಂಗಳೂರಿಗೆ ಹೆಂಗೆ ಬಂದೀವಿ, ಮತ್ತು ನಾವು ನಮ್ಮ ಲವ್ ಸ್ಟೋರಿ ಯಾವಾಗ ಹೇಳ್ತೀವಿ ಅದನ್ನೆಲ್ಲ ಈ ವಿಡಿಯೋದಾಗ ಹೇಳತ್ನು. ಮತ್ತು ಈ ವಿಡಿಯೋದಾಗ ಅವ್ರ ಅಪ್ಪ ಅಮ್ಮನೂ ತೋರಿಸಿದ್ದೀನಿ. ಅವ್ರ ಅಪ್ಪ ಅಮ್ಮನ ತೋರಿಸಿದ್ರು ಅಂತಂದು ತುಂಬ ಜನ ಹಾಕಿರಿ. ಮತ್ತು ನಮ್ಮ ಅಪ್ಪ ಅಮ್ಮನ ತೋರಿಸ್ತೀವಿ. ಅದು ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋದಾಗ ನಾನು ತೋರಿಸ್ತೀನಿ. ಇವಾಗ ಈ ಲಾಗಲ್ಲಿ ಅವ್ರ ಅಪ್ಪ ಅಮ್ಮನ ತೋರಿಸಿದ್ದೀನಿ ಮತ್ತು ಇದನ್ನು ತೋರಿಸ್ತೀನಿ. ಇವಾಗ ಹೇಳ್ತೀನಿ ಬರ್ರಿ. ನಮ್ಮೂರು ಯಾವುದಂದ್ರೆ ನಮ್ಮೂರು ಭತ್ತದ ನಾಡು ಗಂಗಾವತಿ. ನಮ್ಮೂರು ಗಂಗಾವತಿ ಪಕ್ಕದಲ್ಲಿ ಹಳ್ಳಿ ಒಂದು ಕರಟಿಗೆ ಹತ್ರ ಸಾಲಂಚುಮರ ನಮ್ಮದು ಹಳ್ಳಿ. ಅಲ್ಲಿ ನಾ ಇರೋದು. ನಾವು ನಮ್ಮೂರು ಗಂಗಾವತಿ ಅಂದ್ರೆ ಫುಲ್ ಫೇಮಸ್ಸು. ಗಂಗಾವತಿ ಕರಟಿಗೆ ಅಂದರೆ ಕರಟಿಗೆ ಪಕ್ಕ ನಮ್ಮದು ಹಳ್ಳಿ ಸಾಲಂಚುಮರ ಅಂತ ಇದೆ. ಅಲ್ಲಿ ನಾವಿರೋದು. ಅಲ್ಲಿಂದ ಅಂದರೆ ಇವಾಗ ನಾವು ಬೆಂಗಳೂರಿಗೆ ಹೆಂಗೆ ಬಂದೀವಿ ಅಂತ ಕೇಳಿರಿ ಭಾಳ ಜನ. ಬೆಂಗಳೂರಿಗೆ ಹೆಂಗೆ ಬಂದೀವಿ ಅಂದ್ರೆ ನಾವು ಇದನ್ನು ಲವ್ ಸ್ಟೋರಿ ಲಾಗಲ್ಲಿ ಹೇಳ್ಬೇಕಂತ ನಾನು ಸುಮ್ಮನಿದ್ದೆ. ಇರಲಿ ಸ್ವಲ್ಪ ಹೇಳೋಣ. ಇದ್ರಾಗ ನಾವು ಫಸ್ಟು ನಾನು ಮಮತಾ ಇಲ್ಲಿ ಲವ್ ಮಾಡಿಕೊಂಡು ಇಲ್ಲಿಂದ ಫಸ್ಟ್ ಹೈದ್ರಾಬಾದಿಗೆ ಹೋಗಿದ್ವಿ. ಹೈದ್ರಾಬಾದ್ ಹೋದಾಗ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಇದು ಮಾಡ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಏನೋ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಮತ್ತು ಇಲ್ಲಿಗೆ ಬಂದಿದ್ವಿ. ನಮ್ಮೂರಿಗೆ ಸಾಲುಂಚುಮರಕ್ಕೆ ಬಂದಿದ್ವಿ. ಬಂದ್ಬಿಟ್ಟು ಒಂದು 3 ವರ್ಷ ಆಗಿರ್ಬೇಕು ನಾವು ಬೆಂಗಳೂರಿಗೆ ಬಂದ್ಬಿಟ್ಟು. ಇಷ್ಟೇ ಇವಾಗ ಹೇಳೋಕೆ ಇದಾಗಲಿ. ಯಾಕಂದರೆ ಫುಲ್ಲು ನಾನು ಲವ್ ಸ್ಟೋರಿ ಎಲ್ಲ ಹೇಳ್ತೀನಿ. ನಾನು ಯಾಕೆ ಲವ್ ಸ್ಟೋರಿ ಹೇಳ್ತಾ ಇಲ್ಲ ಅಂತ ತುಂಬ ಜನ ಹೇಳಿದ್ರಿ. ಅದ್ರಾಗ ಹೇಳ್ತಂತ ಹೇಳಿದ್ದೆ ಒಂದು ಲಾಗಲ್ಲಿ. ಎದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗೋದು ಬೆಳಗ್ಗೆ 6 ಗಂಟೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದು ಲೇಟಾಗಿ ಮತ್ತು ಆ ಲಾಗ್ ಕುಂತ್ಕೊಂಡು ಮಾತಾಡಬೇಕು. ಮಾತಾಡೋಕೆ ನನ್ನ ಕೈಲಿ ಈ ಕೆಲಸದ ಟೆನ್ಷನ್ ಆಗಿರುತ್ತನ. ಇವಾಗ ಅದನ್ನು ಚೆಂದ ಮಾತಾಡ್ಬೇಕು. ಹಂಗಾಗಿ ನಾನು ಸ್ವಲ್ಪ ಗ್ಯಾಪ್ ಸಿಗಲ್ಲ ಐತಿ. ಭಾನುವಾರ ಅಂತೂ ಪಕ್ಕ ಮಾಡ್ತೀನಿ ಲವ್ ಸ್ಟೋರಿ. ಈ ಲಾಗಲ್ಲಂತೂ ಇವ್ರ ಫ್ಯಾಮಿಲಿ, ನಮ್ಮ ಊರು ಯಾವುದು, ನಾವು ಬೆಂಗಳೂರಿಗೆ ಹೆಂಗೆ ಬಂದೀವಿ, ಲವ್ ಸ್ಟೋರಿ ಯಾವಾಗ ಹೇಳ್ತೀವಿ ಅಂತಲೇ ಹೇಳಿದ್ದೀನಿ. ಇಷ್ಟ ತಿಳ್ಕೊಂಡ್ರಿ ಅನ್ಕೊಂತ ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡಕತ್ತೀರ ಅದನ್ನು. ಇವಾಗ ಸ್ವಲ್ಪ ವೇಟ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಸ್ವಲ್ಪ ವೇಟ್ ಮಾಡಿ ನಾನು ಲವ್ ಸ್ಟೋರಿ ಹೇಳ್ತೀನಿ. ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಗಾಯ್ಸ್. ಎಲ್ಲ ತಿಳ್ಕೊಂಡಿದ್ದೀರಾ. ಈ ಲಾಗಲ್ಲಿ ಅಂದ್ಕೊಂಡಿದ್ದೀನಿ ಅವ್ರ ಫ್ಯಾಮಿಲಿನ
ನಮ್ಮ ಯಾವ ಊರು ಲವ್ ಸ್ಟೋರಿ ಯಾವಾಗ ಹೇಳ್ತೀವಿ, ಬೆಂಗಳೂರಿಗೆ ಹೆಂಗೆ ಬಂದೀವಿ ಅಂತ ಎಲ್ಲ ಹೇಳಿದ್ದೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನಿಮಗೆ ನೋಡ್ತಾಯಿರಿ, ನಗ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಆದಷ್ಟು ಬೇಗ ನನ್ನ ಲವ್ ಸ್ಟೋರಿ ಬಂದೇ ಬರುತ್ತೆ. ಈ ಲಾಗಲ್ಲಿ ಫುಲ್ಲು ಎಳಿಬಾರ್ದು ಅಂತ ಅಂದ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಗಾಯ್ಸ್, ಬಾಯ್.